ಈ ರೀತಿ ಫಸ್ಟ್ ಸರ್ಕಾರ ಈ ರೀತಿ ಬೆದರಿಕೆ ಪತ್ರವನ್ನು ಬರೆದಂಥ ವ್ಯಕ್ತಿನ ತಕ್ಷಣ ಬಂಧಿಸಬೇಕು. ಸಿ ಟಿ ರವಿ ಅವರು ಏನನ್ನು ಮಾಡಬೇಕು, ಹೇಗೆ ನಡ್ಕೋಬೇಕು ಅಂತ ಹೇಳಿ ಬೆದರಿಕೆಯನ್ನು ಹಾಕ್ತಾರಲ್ಲ, ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋಂಥದ್ದು ಆಗುತ್ತೆ. ಸರ್ಕಾರ ಬದುಕಿದರೆ ಈ ಕೂಡಲೇ ಆ ವ್ಯಕ್ತಿನ ಬಂಧಿಸಿ, ಯಾವ ರೀತಿ ಸಿ ಟಿ ರವಿ ಅವ್ರನ್ನ ನಡೆಸ್ಕೊಂಡ್ರು, ಸರ್ಕಾರ ತನ್ನ ಅಧಿಕಾರ ದುರ್ಬಳಕೆಯನ್ನು ಮಾಡಿರೋದು ಒಬ್ಬ ಚುನಾಯಿತ ಪ್ರತಿನಿಧಿ ಮೇಲೆ, ಒಬ್ಬ ಹಿರಿಯ ನಾಯಕನ ಮೇಲೆ ಈ ರೀತಿ ನಡೆಸ್ಕೊಂಡಿರೋದು ನಿಜಕ್ಕೂ ಖಂಡನೀಯ. ಅವ್ರು ಮುಂದುವರೆದ ಭಾಗವಾಗಿ ಅದನ್ನೇ ಮಾಡಿರೋ ತಪ್ಪೇ ಸರಿ ಅಂತ ಹೇಳ್ಕೊಳ್ಳುವಂಥ ಒಂದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿರುವಂಥದ್ದು ದುರದೃಷ್ಟ. ಇವತ್ತು ಭಾಳ ಸ್ಪಷ್ಟ ಸಂದೇಶ ಸಮಾಜ ಕೊಡೋದ್ರಲ್ಲಿ ಇವತ್ತು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಈ ರೀತಿ ಒಬ್ಬ ವ್ಯಕ್ತಿ ಬಾಯಿ ಬಂದಂಗೆ ಬರೆಯುವಂಥದ್ದು ಬರೀಲಿಕ್ಕೆ ಸಾಧ್ಯನ. ಈ ಕೂಡಲೇ ಕ್ಷಣ ಮಾತ್ರದಲ್ಲಿ ಯಾರು ಇಡಿಯಟ್ನ ಹಿಡ್ಕೊಂಬರ್ಬೋದು, ಬಂದು ಸ್ಟ್ರೀಮ್ ಒಳಗಡೆ ಹಾಕುವಂಥ ಕೆಲಸ ಬೇಕು. ಇನ್ನೊಬ್ಬರು ಅಭಿಮಾನಿಗಳಾಗಿದ್ರೆ ಒಳ್ಳೇದು, ಅವ್ರ ಅಭಿಮಾನಿಗಳಾಗಿದ್ರೆ ಅವ್ರ ಅಭಿಮಾನ ತೋರಿಸ್ಕೊಳ್ಳಿ. ಇಲ್ಲಿ ಬಿಟ್ಟು ಯಾರನ್ನು ಬೆದರಿಸೋ ಪ್ರಯತ್ನಗಳು ನಡೆಯಲ್ಲ. ಸಿ ಟಿ ರವಿ ಅಂತವ್ರು ಇಂಥದಕ್ಕೆಲ್ಲ ಲೆಕ್ಕನೂ ಇಟ್ಕೊಂಡಿಲ್ಲ. ಸರ್, ಡಿ ಕೆ ಶಿವಕುಮಾರ್ ಅವರು ಪೂಜೆಗಳನ್ನು ಮಾಡ್ತಾ ಇದ್ದಾರೆ, ಪೂಜೆ, ಶಸ್ತ್ರ ಸಂಹಾರ ಪೂಜೆ ಮಾಡಿ ನಿಮಗೆ ಜನನ ಪೂಜೆ ಮಾಡ್ರಿ, ದೇವ್ರ ಪೂಜೆನೂ ಮಾಡಿ. ಜನನೇ ನಿಮ್ಮ ಮುಂದೆ ಕಣ್ಮುಂದೆ ಭಗವಂತರ ಥರ ಇದ್ದಾರೆ. ಆ ಭಗವಂತ ಜನರನ್ನ ನೋಡಿ. ಇವತ್ತು ಸಿದ್ದರಾಮಯ್ಯನವರು ದೇವಸ್ಥಾನಗಳೆಲ್ಲ ಭೇಟಿ ಕೊಡ್ತಾರೆ, ಶಿವಕುಮಾರ್ ಅವರು ಭೇಟಿ ಕೊಡ್ತಾರೆ, ಪರಮೇಶ್ವರ್ ಅವರು ಕೊಡ್ತಾರೆ, ಈ ರೀತಿ ಎಲ್ಲರೂ ಭೇಟಿ ಕೊಡ್ತಾರೆ. ಆದರೆ ಸನಾತನ ಧರ್ಮವನ್ನು ವಿರೋಧಿಸ್ತೀರಾ, ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿರೋಧಿಸ್ತೀರಾ. ಆದರೆ ನಿಮ್ಮ ಸ್ವಾರ್ಥಕ್ಕೆ ಬಂದಾಗ ಮಾತ್ರ ದೇವ್ರುಗಳು ನೆನಪಾಗ್ತಾರೆ. ಸಿದ್ದರಾಮಯ್ಯನವ್ರಿಗೂ ನೆನಪಾಗ್ತಾರೆ, ಶಿವಕುಮಾರ್ ಅವ್ರಿಗಂತೂ ತುಂಬ ನೆನಪಾಗ್ತಾರೆ, ಪರಮೇಶ್ವರ್ ಅವ್ರಿಗೂ ತುಂಬ ನೆನಪಾಗುತ್ತೆ. ಈ ರೀತಿ ಎಲ್ಲರಿಗೂ ನೆನಪಾಗುತ್ತೆ. ಆದರೆ ಧರ್ಮಕ್ಕೆ ವಿರೋಧ, ಸನಾತನ ಧರ್ಮಕ್ಕೆ ವಿರೋಧವಾಗಿ ನಿಂತು ಜನ ನಿಮಗೆ ಅಧಿಕಾರ ಕೊಟ್ಟಾರೆ. ಆ ಜನ ಅಧಿಕಾರ ಕೊಟ್ಟವ್ರನ್ನೇ ರಕ್ತ ಇರ್ತಾ ಇದ್ದೀರಾ. ಅವ್ರಿಗೆ ಕೊಡಬಾರ್ದ ಕಿರುಕುಳ ಕೊಡ್ತಿದ್ದೀರಾ. ಕೊಡಬಾರ್ದ ಆಡಳಿತ ಉತ್ತಮವಾಗಿ ಕೊಡಿ ಅಂದ್ರೆ ಆಡಳಿತ ಕೊಡಲ್ಲ. ಈ ರೀತಿ ಮಾಡ್ಕೊಂಡು ಯಾತಕ್ಕಾಗಿ ನಿಮಗೆ ಭಗವಂತ ನಿಮ್ಗೆ ಕ್ಷಮಿಸ್ತಾನ? ಲೋಕ ಕಲ್ಯಾಣ ಮಾಡೋಕ್ಕಾಗದಿದ್ದವರು ಯಾವ ವ್ಯಕ್ತಿ ಲೋಕ ಕಲ್ಯಾಣದ ಧ್ಯೇಯ ಉದ್ದೇಶ ಇಟ್ಕೊಂಡಿಲ್ಲ, ಖಂಡಿತ ನಿಮಗೆ ಭಗವಂತ ಆಶೀರ್ವಾದ ಮಾಡಲ್ಲ. ನಿಮ್ಗೆ ಯಾವ ರೀತಿ ನಿಮ್ಮ ಎಲ್ಲ ಪ್ರಾರ್ಥನೆಗಳು ಹೇಗಾಗಿದ್ದೀರೋ, ಏನಾದರೂ ಹೆಂಗೆ ನಿಮ್ಗೆ ಅಧಿಕಾರ ಸಿಕ್ತು, ಭಗವಂತ ಆಶೀರ್ವಾದ, ಜನರ ಆಶೀರ್ವಾದ ಆಗಿದೆ. ನಿಜಕ್ಕೂ ಆ ಜನ ಆಶೀರ್ವಾದ ಮಾಡಿದವ್ರು ಪ್ರೀತಿಸೋದು ಬಿಟ್ಟು ಇನ್ನೆಲ್ಲ ನಿಮ್ಮನ್ನು ನೀವು ಪ್ರೀತಿಸ್ಕೊತಾ ಇದ್ದೀರಾ. ಜನನ ಪ್ರೀತಿಸಿ.